ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ. ಈಗ ನಾವು ಒಂದು ಮತ ಎಣಿಕೆ ಒಂದು ಕಾರ್ಯವನ್ನು ಮುಗಿಸಿದ್ದೀವಿ. ಇದರಲ್ಲಿ ಯಾರು ವಿಜೇತರಾಗಿದ್ದಾರೆ ಈ ಒಂದು ಎಲೆಕ್ಷನ್ ಅಲ್ಲಿ ಅನ್ನೋದನ್ನ ನಮ್ಮ ಲಾವಣ್ಯ ಮೇಡಮ್ ತಿಳಿಸ್ಕೊಡ್ತಾರೆ. ಬನ್ನಿ. ಮತ ಎಣಿಕೆ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ಮುಗಿದಿದೆ. ವಿಶಾಲ್ ಕುಮಾರ್ ಅವರು 17 ವೋಟ್ಗಳಿಂದ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗೆ ಚಂದನ ಮತ್ತೆ ಆಕಾಶ್ ಗೌಡ ಅಂತಕ್ಕಂಥ ಸ್ಟೂಡೆಂಟ್ಸ್ ಇಬ್ರು ಕೂಡ 11 ವೋಟ್ಗಳನ್ನ ತಗೊಂಡು ಸೆಕೆಂಡ್ ಪೊಸಿಷನ್ ಇದ್ದಾರೆ. ಹಾಗೆಯೇ ಈ ವಿಶಾಲ್ ಮತ್ತೆ in our school we have conducted a school constituent assembly through voting process. Every kid has participated in very nice way. They have cooperated with us. These elections were conducted in order to make our children to be aware of the election process, how it happens in the society. We also wanted to make them to understand the duties and responsibilities which has to be taken by the children by doing this. So because of this we have all our team, all our HM and SDMC members, everyone cooperated with us in order to conduct this in a very smooth way. It had wonderfully came out. I thank everyone. ನಮ್ಮ ಶಾಲೆಯಲ್ಲಿ ಸಂಸತ್ತು ಚುನಾವಣೆಯಲ್ಲಿ ಮತ ಎಣಿಕೆ ಮುಕ್ತಾಯಗೊಂಡಿದೆ. ನಾಳೆ ಮುಖ್ಯ ಶಿಕ್ಷಕರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ. ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಕುಶಾಲ್ ಕುಮಾರ್ ಎನ್ ಇವರು 17 ಮತಗಳನ್ನು ಪಡ್ಕೊಂಡು ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ಈ ಒಂದು ಶಾಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು. ಎರಡನೇ ಸ್ಥಾನವನ್ನು ಪಡ್ಕೊಂಡು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿಕೊಂಡು ಆಕಾಶ್ ಕುಶಲ್ ಕುಮಾರ್ ಎನ್ ಎಂಬ ಹೆಸರಿನ ನಾನು ಶಾಲೆಯಲ್ಲಿ ಸ್ಥಾಪಿತವಾದ ಎಲ್ಲ ಕರ್ತವ್ಯ ಮತ್ತು ಕೆಲಸಗಳ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಮತ್ತು ಶಾಲೆಯ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರಹಳ್ಳಿ ಶಾಲೆಯ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಮತ್ತು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಯ ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆ ಎಂದು ದೇವರಿನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಗೌಡ ಎಂಬ ಹೆಸರಿನ ನಾನು ಶಾಲೆಯಲ್ಲಿ ಸ್ಥಾಪಿತವಾದ ಎಲ್ಲ ಕರ್ತವ್ಯ ಮತ್ತು ಕೆಲಸಗಳಲ್ಲಿ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಮತ್ತು ಶಾಲೆಯ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರಹಳ್ಳಿ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಮತ್ತು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ತರಗತಿ ವಿದ್ಯಾರ್ಥಿಗಳಿಗೆ
ನಾನು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ಆಕಾಶ್ ಗೌಡ. ನಾನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ವಿಶಾಲ್. ನಾನು ರಕ್ಷಣಾ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ಮದನ್ ವಯಂ. ನಾನು ಸ್ವಚ್ಛತಾ ಮಂತ್ರಿ ಆಗಿದ್ದೇನೆ. ನನ್ನ ಹೆಸರು ಶಾಂತ್ ಕುಮಾರ್. ನಾನು ಆಹಾರ ಮಂತ್ರಿ ಆಗಿದ್ದೇನೆ. ನನ್ನ ಹೆಸರು ದೀಕ್ಷಿತ್. ನಾನು ಮಂತ್ರಿ ಆಗಿದ್ದೇನೆ. ಅವ್ರಿಗೆ ಕೇಳ್ಸಂಗೆ ಹೇಳ್ರು. ನನ್ನ ಹೆಸರು ಗೌತಮ್. ನಾನು ವಿರೋಧಿ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ರುಚಿತಾ. ನಾನು ಆರೋಗ್ಯ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ಚಂದನ. ನಾನು ಶಿಕ್ಷಣ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಹೆಸರು ಅಫ್ರೀನ್. ನಾನು ಹಣಕಾಸು ಮಂತ್ರಿ ಆಯ್ಕೆಯಾಗಿದ್ದೇನೆ.